ಐಶ್ವರ್ಯ ರಾಕ್, ಮಂಜಣ್ಣ ಶಾಕ್, ಮೋಕ್ಷಿತಾ ಸೈಕೋನ, ಶಿಶಿರ್ ಜೊಲ್ಲನ ಒಂದು ಜಿಲೇಬಿಯಿಂದ ನಾಮಿನೇಟ್ ಆದ್ರ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ನಿನ್ನೆ ಎಪಿಸೋಡ್ ಏನಿತ್ತು ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಿದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಬೇಗ ಬೇಗ ಲೈಕ್ನು ಕೂಡ ಮಾಡಿಬಿಡಿ. ಎಸ್, ನಿನ್ನೆ ಎಪಿಸೋಡ್ಗಿಂತ ಮುಂಚೆ ಮೊನ್ನೆ ಎಪಿಸೋಡ್ ರಿವ್ಯೂನ ನಾನು ಮಾಡೋಕ್ಕಾಗಲಿಲ್ಲ. ಅದರಿಂದ ಕಂಟಿನ್ಯೂಟಿ ಬಿಟ್ಟೋಗ್ಬಾರ್ದು ಅಂತೇಳಿ ನಾನು ಲೈವ್ ಕೂಡ ಬಂದಿದ್ದೆ. ನಿನ್ನೆ ಸ್ವಲ್ಪ ಜನ ಜಾಯಿನ್ ಆಗಿದ್ರಿ. ಸೊ ಯಾರ್ಯಾರು ನೋಡಿಲ್ಲ, ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಗ ಬೇಗ ಚೆಕ್ ಮಾಡಿ. ಯಾಕೆ ಅಂದರೆ ನೀವು ಇದ್ರ ಬಗ್ಗೆ ಹೇಳಿದ್ರಿ, ನೀವು ಅದ್ರ ಬಗ್ಗೆ ಹೇಳಿಲ್ಲ, ನೀವು ಇವ್ರ ಬಗ್ಗೆ ಹೋಗ್ಲಿದ್ರಿ, ಅವ್ರ ಬಗ್ಗೆ ಹೋಗ್ಲಿಲ್ಲ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮಾತಾಡ್ತೀರಾ. ಸೊ ಅದಕ್ಕೆ ಅದರಲ್ಲಿ ಕಂಪ್ಲೀಟ್ ಲೈವಲ್ಲಿ ಮಾತಾಡಿದ್ದೀನಿ. ಎಸ್, ಅದರಲ್ಲಿ ನನ್ನ ಫೇಸ್ ಕಾಣಿಸ್ತಿಲ್ಲ, ಬರೀ ವಾಯ್ಸ್ ಮಾತ್ರ ಕೇಳಿಸುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಎಸ್, ನಿನ್ನೆ ಎಪಿಸೋಡ್ ನೋಡೋದಾದ್ರೆ ಮೊದಲನೇದಾಗಿ ಆ ಒಂದು ಚಾಲೆಂಜ್ ಎಸ್ ಆರ್ ನೋ, ಹೂ ಅಂತೀಯ ಹೂ ಅಂತೀಯ ಏನು ಟಾಸ್ಕ್ ಇತ್ತು ಅದು ಕಂಟಿನ್ಯೂ ಆಗುತ್ತೆ. ಇಲ್ಲಿ ರಜತ್ ಅವ್ರಿಗೆ ಏನು ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಸಿಟ್ಟಿಂಗ್ ಪೊಸಿಷನ್ ಏನಿರುತ್ತೆ ಅದನ್ನ 10 ನಿಮಿಷ ಕುತ್ಕೋಬೇಕು ಅಂತ ತ್ರಿವಿಕ್ರಮ್ ಅವರು ಒಂದು ಚಾಲೆಂಜ್ನ ಮಾಡ್ತಾರೆ. ಸೊ ಇಲ್ಲಿ ಒಂದಷ್ಟು ವಾದ ವಿವಾದಗಳು ನಡೆಯುತ್ತೆ. 10 ನಿಮಿಷ ಆಗಲ್ಲ ಅಂತೇಳಿ 8 ನಿಮಿಷಕ್ಕೆ ನಿಲ್ಲಿಸ್ತಾರೆ. ಸೊ ಇದರಲ್ಲಿ ರಜತ್ ಅವರು ಕಂಪ್ಲೀಟ್ ಮಾಡ್ತಾರೆ 8 ನಿಮಿಷನ. ಸೀರಿಯಸ್ಲಿ ರಜತ್ನ ತುಂಬ ಅಪ್ರಿಷಿಯೇಟ್ ಮಾಡಬೇಕು. ಎಸ್, ಯಾರ್ಯಾರು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರು ಆ್ಯಂಡ್ ಅದನ್ನು ಅಟೆಂಪ್ಟ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದನ್ನು ನಾನು ಲೈವಲ್ಲಿ ಹೇಳಿದ್ದೀನಿ. ಸೊ ರಜತ್, ಸೀರಿಯಸ್ಲಿ ಹೇಳ್ತೀನಿ, ಕನ್ನಡ ಬಿಗ್ ಬಾಸ್ ಹಿಸ್ಟ್ರಿಲೇ ಬೆಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದರೆ ಅದು ರಜತ್ತು. ಅದರಲ್ಲಿ ಒಂದು ಮಾತೇ ಇಲ್ಲ. ಬೇರೆ ಯಾರೂ ಕೂಡ ಇಷ್ಟು ಚೆನ್ನಾಗಿ ಆಟನೂ ಆಡಿರಲಿಲ್ಲ, ಇಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿರಲಿಲ್ಲ. ಬಂದ ಪುಟ ಹೋದ ಪುಟ ಅಂತ ಹೊಂಟೋಗ್ಬಿಟ್ಟಿರು. ಬಟ್ ರಜತ್ತು, ನಾನೊಂದು ಪೋಸ್ಟ್ ಹಾಕಿದೆ, ಯಾರೋ ಒಂದು ಮೀಮ್ಸ್ ಮಾಡಿದ್ರು, ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದಾನೆ ಗುರು, ಅಣ್ಣ ಏನು ಕೊಟ್ಟರು ಮಾಡ್ತಾನೆ ಅನ್ನೋ ಥರ. ಸೊ ಎಲ್ಲದಕ್ಕೂ ತಲೆ ಬೋಳ್ಸ್ಕೊಳ್ತೀಯಾ, ಓಕೆ ಬೋಳ್ಸ್ಕೊಳ್ತೀನಿ, ಏನು ಪ್ಲ್ಯಾನ್ ಮಾಡ್ತೀಯಾ, ಓಕೆ ನಾನು ಮಾಡ್ತೀನಿ ಅನ್ನೋ ಥರ. ಸೊ ಸೂಪರ್ ಗುರು, ಸೂಪರ್ ಅಂತಲೇ ಹೇಳ್ಬೋದು. ನಿಮಗೆ ರಜತ್ ಅವ್ರ ಆಟ ಎಷ್ಟು ಇಷ್ಟ ಆಗ್ತಿದೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ವಿಷಯದಲ್ಲಾಗಿರ್ಬೋದು, ಆಮೇಲೆ ಅವ್ರು ಬೇರೆಯವ್ರ ಜೊತೆ ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಎಲ್ಲ ಸೂಪರ್ ಅಂತಲೇ ಹೇಳ್ಬೋದು. ಸೊ ನನಗೆ ಪರ್ಸ್ನಲಿ ರಜತ್ ಅವರು ತುಂಬ ಇಷ್ಟ ಆಗ್ತಿದ್ದಾರೆ. ಒಂದು ಟಾಪ್ 5 ಕಂಟೆಸ್ಟೆಂಟ್ ಲಿಸ್ಟ್ ಏನಿದೆ ಅದರಲ್ಲಿ ರಜತ್ ಬರೋದ್ರಲ್ಲಿ ಡೌಟೇ ಇಲ್ಲ ಅಂತ ಅನಿಸುತ್ತೆ. ನಿಮಗೆ ರಜತ್ ಬಗ್ಗೆ ಏನು ಒಪಿನಿಯನ್ ಇದೆ ಕಾಮೆಂಟಲ್ಲಿ ತಿಳಿಸಿ. ಇನ್ನು ಅದಾದಮೇಲೆ ಈ ಕಡೆ MMTV ಅವರು DDTV ಅವ್ರಿಗೆ ಚಾಲೆಂಜ್ ಕೊಡ್ತಾರೆ. ಏನಂದರೆ ತ್ರಿವಿಕ್ರಮ್ ಅವ್ರಿಗೆ ಗಡ್ಡ ಮೀಸೆ ಮತ್ತು ತಲೆನ ಶೇವ್ ಮಾಡಬೇಕು ಅಂತ. ಸೊ ಇಲ್ಲಿ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ನಾನು ತಲೆ ಮಾತ್ರ ಶೇವ್ ಮಾಡ್ತೀನಿ, ಗಡ್ಡ ಮೀಸೆ ಮಾಡಲ್ಲ ಅಂತ. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ನಿನ್ನೆ ಓಲ್ ಕಾನ್ವರ್ಸೇಷನ್ ನೋಡಿದಾಗ DDTV ಅವ್ರು ಏನು ಕೊಟ್ಟರು ಒಪ್ಕೊಳ್ಳೋಕೆ ರೆಡಿ ಆಗ್ತಿಲ್ಲ. ಸೊ ಮತ್ತೆ ಇಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ. ಸರಿ ಅಂದ್ಬಿಟ್ಟು ಏನೋ ನಾವು ಚಾಲೆಂಜ್ನ ಚೇಂಜ್ ಮಾಡಿ ಕೊಡ್ತೀವಿ, ನೀವು ಕೇಳೋದ್ರಿ ಅಂತ ಹೇಳಿ ಇಲ್ಲಿ ಕೊಡ್ತಾರೆ. ಅಲ್ಲಿ ತ್ರಿವಿಕ್ರಮ್ ಬದಲು ಐಶ್ವರ್ಯ ಅಂದ ತಕ್ಷಣ ಇಲ್ಲಿ ಗೌತಮಿಗೆ ಶಾಕ್ ಆಗುತ್ತೆ. ಏನಕ್ಕೆ ಅಂದರೆ ಇವ್ರಿಗೆ ಶೇವ್ ಮಾಡೋಕ್ಕೆ ಹೇಳಿದ್ರಲ್ವ ತಲೆ ಎಲ್ಲನೂ, ಸೊ ಐಶ್ವರ್ಯಗೆ ಮಾಡಿಸ್ಬಿಡ್ತಾರೆ ಅಂತ. ಸೊ ಆ ಥರ ಇರಲಿಲ್ಲ. ಐಶ್ವರ್ಯಗೆ ಸೇಮ್ ಯಾರು ಆಪೋಸಿಟ್ ಟೀಮ್ ಅವ್ರಿಗೆ ಏನು ಕೊಟ್ಟಿದ್ರು ಅದೇ ಥರ ಪ್ಲ್ಯಾಂಕ್ ಮಾಡಬೇಕು, ಅದ್ರ ಮೇಲೆ ಭವ್ಯ ಅವ್ರು ನಿಂತ್ಕೋಬೇಕು, 3 ಮಿನಿಟ್ಸ್ ಅಂತ ಕೊಡ್ತಾರೆ. ಬಟ್ ಇವರು ಅದಕ್ಕೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಟೋಟಲಿ ಇವರು ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಯಾವುದಕ್ಕೂ. ಸೊ ಹಿಂಗೆ ಮಾತಾಡ್ತಾ ಟೈಮ್ ಆಗುತ್ತೆ. ಈ ಟೀಮ್ ಅವರು ಸೋಲ್ತಾರೆ, MMTV ಅವರು ಗೆಲ್ತಾರೆ. ಐ ಥಿಂಕ್ ಓಲ್ ಇದರಲ್ಲಿ ಆ್ಯಂಡ್ ಜನಗಳ ವೋಟಿಂಗಲ್ಲೂ ಕೂಡ MMTV ಅವರೇ ಗೆದ್ದಿದ್ದಾರೆ. ಮಸ್ತ್ ಮಜಾ TV ಅವರು ಅನಿಸುತ್ತೆ. ಯಾಕೆಂದರೆ ಇವತ್ತಿನ ಪ್ರೊಮೋನು ನೋಡ್ಬೋದು, ಏನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಕೂಡ ಆಗಿದ್ದಾರೆ. ಸೊ ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಸಿಕ್ಕಾಪಟ್ಟೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಪೋಲ್ ಹಾಕಿರೋದಾಗಿರ್ಬೋದು, ಬೇರೆ ಯೂಟ್ಯೂಬರ್ಸ್ ಹಾಕಿರೋದಾಗಿರ್ಬೋದು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಜಾಸ್ತಿ ಸಪೋರ್ಟ್ ಇದ್ದದ್ದೇ MMTVಗೆ. ಫೈನಲಿ ಅವ್ರು ವಿನ್ ಆಗಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕು ಕೂಡ ಅವರು ಸೆಲೆಕ್ಟ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಏನನ್ಸುತ್ತೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನು ಉಸ್ತುವಾರಿಗಳಂತೂ ವರ್ಸ್ಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಚೈತ್ರಕ್ಕದು ಏನನ್ನಿಸ್ತು ನನಗೆ ಅಂದರೆ 70% ಪಾಯಿಂಟ್ಸ್ ಕರೆಕ್ಟಾಗಿತ್ತು. ಬಟ್ ಹೇಳೋ ವೇ ಇದೆಯಲ್ಲ ಅದು ಕರೆಕ್ಟಾಗಿರಲಿಲ್ಲ. ಕಿರ್ಚಾಡಿ ಜೋರಾಗಿ, ಒಳ್ಳೆ ಲೌಡ್ ಸ್ಪೀಕರ್ ಅನ್ಬೋದು. ಎಷ್ಟೋ ಜನ ಕಮೆಂಟ್ ಮಾಡ್ತಿದ್ರಿ, ಮೇಡಮ್ ಏನು ಅದು ಬ್ಲೂಟೂತ್ ಹಾಕೊಂಡು ಕೇಳ್ತಿದ್ದೆ, ಕಿವಿ ಡಮಾರ್ ಅಂದೋಯ್ತು, ಆ ರೇಂಜು ಕಿರ್ಚ್ಕೋತಾರೆ ಚೈತ್ರಕ್ಕ ಅಂತ. ಎಸ್, ಆ ಕಿರ್ಚ್ಕೊಳ್ಳೋದು ಅದೆಲ್ಲ ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಕೆಲವು ಕಡೆ ಈ ಕಡೆ ಟೀಮ್ ಅವರು ಕೂಡ ಪ್ರೊವೋಕ್ ಮಾಡಿದ್ರು. ಆ ಥರ ಇವ್ರ ಕಡೆಯಿಂದನೂ ಒಂದಷ್ಟು ಮಾತುಗಳು ಬಂತು ಮೊನ್ನೆ ಎಪಿಸೋಡಲ್ಲಿ.
ಸೊ ಅದರಲ್ಲಿ ಚೈತ್ರಕ್ಕಾಗಿ ಮಾತಾಡಬೇಕಾಗೋ ಅವಶ್ಯಕತೆ ಇರುತ್ತೆ. ಬಟ್ ಎಲ್ಲ ಕಡೆನೂ ಕಿರ್ಚ್ಕೊಂಡು ಅದು ಉಸ್ತುವಾರಿ ಆಗಿದಾಗ ಆ ಥರ ಮಾಡಿದ ತಪ್ಪು ಅನ್ನಿಸ್ತು. ಬಟ್ ಒಂದು 70% ಅವರ ಪಾಯಿಂಟ್ಸ್ಗಳು ಕರೆಕ್ಟಾಗಿತ್ತು ಅನ್ನಿಸ್ತು. ಇನ್ನು ಸುರೇಶ್ ಅಣ್ಣ ವಿಷಯಕ್ಕೆ ಬಂದರೆ ನಿಜ ವರ್ಸ್ಟ್ ಉಸ್ತುವಾರಿ ಅನ್ನಿಸ್ತು. ಒಂದು ನಿಯತ್ತಾಗಿ ಒಂದು ಪಾಯಿಂಟ್ಸ್ಗಳನ್ನ ಕೊಡ್ತಿಲ್ಲ. ಯಾರೋ ಹನುಮಂತು ವಿಚಾರದಲ್ಲಾಗಿರ್ಬೋದು, ಅಲ್ಲೂ ಮೋಸ ಮಾಡೋರು ಪ್ರಾಮಾಣಿಕವಾಗಿ ನಡ್ಕೊಳ್ಳಿಲ್ಲ. ಇಲ್ಲೂ ಏನು ಬರೀ ಅವ್ರ ಟೀಮು ಡಿಸಿಷನ್ ನಡೀತಿದೆ ಹೊರತು ಉಸ್ತುವಾರಿ ಏನಕ್ಕೆ ಮಾಡಿದ್ದಾರೆ ಅನ್ನಿಸ್ತು. ಇದ್ರ ಬಗ್ಗೆ ತ್ರಿವಿಕ್ರಮ್ ಅವರು ಕೂಡ ಒಂದು ಅಸಮಾಧಾನನ ವ್ಯಕ್ತಪಡಿಸ್ತಾರೆ. ಏನು ಯಾರ ಜೊತೆ ಗೋಲ್ಡ್ ಸುರೇಶ್ ಅವ್ರ ಜೊತೆ ಒಂದಷ್ಟು ಮಾತುಕತೆ ಆಗುತ್ತೆ. ಅವ್ರಿಗೂ ಇಷ್ಟ, ಅವ್ರ ಟೀಮ್ ಅವ್ರಿಗೆ ಇಷ್ಟ ಆಗಿಲ್ಲ ಉಸ್ತುವಾರಿ. ಭವ್ಯ ಅವ್ರ ಜೊತೆನೂ ಹೇಳ್ತಿರ್ತಾರೆ ಯೋಗ್ಯತೆ ಇಲ್ದೋದ್ ಮೇಲೆ ಯಾಕೆ ಆ ಒಂದು ಪೊಸಿಷನ್ ತಗೋಬೇಕು, ಯಾಕೆ ಉಸ್ತುವಾರಿ ವಹಿಸ್ಕೋಬೇಕು ಅನ್ನೋ ಥರ ಮಾತಾಡ್ತಿರ್ತಾರೆ. ಎಸ್, ಇಲ್ಲಿ ಗೋಲ್ಡ್ ಸುರೇಶ್ ಅಂತ ಏನು ಉಸ್ತುವಾರಿ ಮಾಡಿದ್ರು ಗುರು ಒಂಚೂರು ಚೆನ್ನಾಗಿಲ್ಲ. ಅಟ್ಲೀಸ್ಟ್ ಏನು ಚೈತ್ರ ಕಿರ್ಚಿದ್ರು ಅರ್ಚಿದ್ರು ಅನ್ನೋದು ಬಿಟ್ರೆ ಹೇಳೋ ಪಾಯಿಂಟ್ಸ್ಗಳು 70% ಕರೆಕ್ಟಾಗಿತ್ತು ಅನ್ನಿಸ್ತು. ಸೊ ನಿಮಗೆ ಇವರಿಬ್ರು ಉಸ್ತುವಾರಿಲಿ ಯಾರು ಪರವಾಗಿಲ್ಲ, ಪರ್ಫೆಕ್ಟ್ ಯಾರು ಮಾಡಲಿಲ್ಲ, ಪರವಾಗಿಲ್ಲ ಅಂತ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನು ಅದಾದ್ಮೇಲೆ ಚೈತ್ರ ಅವ್ರಿಗೆ ಕೋರ್ಟ್ ಇಶ್ಯೂ ಇತ್ತಲ್ಲ, ಸೊ ವೈಯಕ್ತಿಕ ಕಾರಣದಿಂದ ನೀವು ಹೊರಗಡೆ ಹೋಗ್ಬೇಕಾಗುತ್ತೆ, ಸೊ ರೆಡಿಯಾಗಿ ಬನ್ನಿ ಅಂತ ಬಿಗ್ ಬಾಸ್ ಅವರು ಆದೇಶನ ಹೊರಡಿಸ್ತಾರೆ. ಇನ್ನು ನಮ್ಮ ಮಂಜಣ್ಣ ಅವರು ಸುದೀಪ್ ಸರ್ ಹೇಳಿದ್ರಲ್ಲ ಹನುಮಂತು ಹತ್ರ ಹೋಗಿ ಕ್ಲಾಸ್ ತಗೊಳ್ಳಿ ಯಾವ ಥರ ಮಾತಾಡಬೇಕು ಅಂತ. ಸೊ ಅವರು ಹೋಗ್ಬಿಟ್ಟು ಕ್ಲಾಸ್ ತಗೊಳ್ತಿರ್ತಾರೆ, ಕಳಪೆ ಹೆಂಗೆ ಕೊಡಬೇಕು, ಉತ್ತಮ ಹೆಂಗೆ ಕೊಡಬೇಕು ಅಂತ ಹನುಮಂತುನೇ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಅದಾದಮೇಲೆ ಇಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಅವ್ರಿಗೆ ಸಜೆಷನ್ ಕೊಡ್ತಿರ್ತಾರೆ, ಗೈಡೆನ್ಸ್ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಏನಂದರೆ ಇನ್ನು 3 ವೀಕ್ಸ್ ಇದೆ, ತುಂಬ ಟಫ್ ಆಗುತ್ತೆ. ಸೊ ಎಲ್ಲರ ಜೊತೆನೂ ಚೆನ್ನಾಗಿರು, ಕೊನೆಗೆ ಬಂದು ಗೂಡುಗೆ ಸೇರ್ಕೊ ಅಂತ ಇಷ್ಟು ದಿನ ಯಾರು ನಮ್ಮ ತ್ರಿವಿಕ್ರಮ್ ಮಾಡಿದ್ದು ಅದೇನೆ, ಎಲ್ಲರ ಜೊತೆನೂ ಚೆನ್ನಾಗಿರೋಕ್ಕೆ ಟ್ರೈ ಮಾಡಿದ್ರು. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅದು ಮೈಂಡ್ ಗೇಮು ಕ್ಲಿಯರಾಗಿ ಕಾಣಿಸ್ತಿತ್ತು. ಸೊ ಅದನ್ನೇ ಭವ್ಯವ್ರಿಗೂ ಮಾಡು ಅಂತ ಹೇಳ್ತಿದ್ರು. 3 ವಾರ ಇರೋದ್ರಿಂದ ಟಫ್ ಆಗುತ್ತೆ. ಸೊ ಕೋಪನ ಕಂಟ್ರೋಲ್ ಮಾಡ್ಕೊ, ಸುಮ್ಮನೆ ಒಂದು ಏನೋ ಕೋಪದಲ್ಲಿ ಡಿಸಿಷನ್ ತಗೊಳ್ಬೇಡ. ಆಮೇಲೆ ಸಪೋರ್ಟ್ ಮಾಡ್ತಿದ್ರು ಅದು ಕಾಣಿಸ್ಬಾರ್ದು ಬೇರೆಯವ್ರಿಗೆ, ನಿನ್ನ ಇಂಡಿವಿಜುವಲ್ ಡಿಸಿಷನ್ ತಗೊಳ್ತಿದ್ಯಾ ಅನ್ನೋ ಥರ ಕಾಣಿಸ್ಬೇಕು ಅಂತ. ಕಾಣಿಸ್ಬಾರ್ದು ಅನ್ನೋಕ್ಕಿಂತ ನೀನೇ ತಗೋ ಇಂಡಿವಿಜುವಲ್ ಡಿಸಿಷನ್ ಅನ್ನೋ ಥರ ಹೇಳಿದರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಯಾಕೆಂದರೆ ಎಷ್ಟೋ ಜನ ಹೇಳ್ತಿರೋದು ಭವ್ಯ ಎಲ್ಲ ಡಿಸಿಷನ್ ಮೇಲೂ ಡಿಪೆಂಡ್ ಆಗಿರೋ ತ್ರಿವಿಕ್ರಮ್ ಮೇಲೆ ಅಂತ. ಏನೇ ಆಟ ಆಡಿದ್ರು ಕೊನೆಗೆ ಡಿಸೈಡ್ ಮಾಡೋದು ತ್ರಿವಿಕ್ರಮು ಎಲ್ಲದ್ರಲ್ಲೂ ಅಂತ. ಸೊ ಈ ಥರ ಅಂತ ಬಂದಾಗ ಎಸ್, ಕಾಣಿಸ್ಬಾರ್ದು ಸಪೋರ್ಟ್ ಮಾಡ್ತಿರೋದು ಅಂತ ಅನ್ನೋಕ್ಕಿಂತ ನೀನೇನೆ ಇಂಡಿವಿಜುವಲ್ ಆಗಿ ಗೇಮ್ ಮಾಡು, ಇಂಡಿವಿಜುವಲ್ ಆಗಿ ತಗೋ ಅಂತ ಹೇಳ್ಬೇಕಿತ್ತು ಅನ್ನೋ ಅನ್ನಿಸ್ತು. ಅದರ್ವೈಸ್ ಗುಡ್ ಸಜೆಷನ್ ಅಂತ ಹೇಳ್ಬೋದು, ಒಳ್ಳೆ ಸಜೆಷನ್ಗಳು ಕೊಡ್ತಿದ್ರು. ಐ ಥಿಂಕ್ ಇದು ಭವ್ಯ ಅವರು ಸೀರಿಯಸ್ ಆಗಿ ತಗೊಳ್ತಾರೆ, ಏನು ಮಾಡ್ತಾರೆ ನೋಡಬೇಕು. ನಿಮ್ಗೆ ಏನು ಅನ್ನಿಸ್ತು ಈ ಸಜೆಷನ್ ಬಗ್ಗೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಅದಾದ್ಮೇಲೆ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ರಜತ್ ಮೇಲೆ ಕಣ್ಣೀರದಂತೂ ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಸೊ ಅವ್ರ ಬಗ್ಗೆನೂ ಮಾತಾಡ್ತಾರೆ. ಮೊನ್ನೆ ಬಂದವನು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ನೋಡು ಹೆಂಗೆ ಆಟ ಆಡ್ತಿದ್ದಾನೆ, ಸೊ ಎಲ್ಲರ ಜೊತೆನೂ ಚೆನ್ನಾಗಿದ್ದಾನೆ. ಆ್ಯಂಡ್ ಏನು ತಲೆ ಎಲ್ಲ ಕೂದಲು ಎಷ್ಟಿಷ್ಟ ಅಂತ ನಮಗೂ ಗೊತ್ತು. ಅವ್ನು ಹೊರಗಡೆ ಹೆಂಗಿರ್ತ ಗೊತ್ತಿಲ್ಲಪ್ಪ. ತ್ರಿವಿಕ್ರಮ್ ಅವ್ರಿಗೆ ರಜತ್ ಗೊತ್ತೋ ಗೊತ್ತಿಲ್ಲ. ಯಾಕೆಂದರೆ ಮಂಜಣ್ಣನ ಸ್ಟಾರ್ಟಿಂಗ್ ಕೇಳ್ತಾರೆ, ಗೊತ್ತಾ ಮಂಜಣ್ಣ ಇವನು ಯಾರು ಅಂತ. ಆಗ ಮಂಜಣ್ಣ ಹೇಳ್ತಾರಲ್ಲ ಟ್ರಿಪ್ ಎಲ್ಲ ಹೋಗ್ತಿದ್ರು ಹಂಗೆ ಹಿಂಗೆ ಅಂತ. ಸೊ ಇಲ್ಲಿ ತ್ರಿವಿಕ್ರಮ್ ಅವರು ನಾನು ನೋಡಿದ್ದೀನಿ ಹೊರಗಡೆ ಒಂದು ಕೋಪ ಹೆಂಗಿದೆ ಅಂತಾರೆ. ಸೊ ಎಲ್ಲಿ ನೋಡಿರೋ ನನಗಂತೂ ಗೊತ್ತಿಲ್ಲ. ಸೊ ಇಲ್ಲಿ ರಜತ್ ಅವರು ಇವ್ರ ತಲೆಗೆ ಒಂದು ಹುಳ ಬಿಟ್ಟಿದ್ದಾರೆ. ಆ್ಯಂಡ್ ಒಳ್ಳೆ ಟಫ್ ಕಾಂಪಿಟೇಟರ್ ಆಗಿದ್ದಾರೆ ಅನ್ನೋದ್ರ ಡೌಟೇ ಇಲ್ಲ. ಯಾಕೆಂದರೆ ತ್ರಿವಿಕ್ರಮ್ ಬಾಯಿಲೆ ಆ ಮಾತು ಬಂತು ಅಂದರೆ ಅರ್ಥ ಮಾಡ್ಕೋಬೇಕು. ಎಸ್, ಇವರು ಡೇ 1 ಬರ್ದೇ ಇರ್ಬೋದು, ಬಟ್ ಡೇ 1 ಬಂದವ್ರಿಗಿಂತ ಏನು ಕಮ್ಮಿಯಾಗಿ ಆಡ್ತಿಲ್ಲ ಅನ್ನಿಸ್ತು. ರಜತ್ ಆಲ್ರೆಡಿ ಹೇಳ್ದಂಗೆ ಬೆಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಎವರ್ ಅಂತ ಅನಿಸುತ್ತೆ. ಸೊ ನಿಮಗೆ ರಜತ್ ಬಗ್ಗೆ ಏನು ಅನ್ನಿಸ್ತು? ಬೇರೆಯವ್ರಿಗೆಲ್ಲ ಟಫ್ ಕಾಂಪಿಟೇಟರ್ ಅಂತ ಅನ್ನಿಸ್ತಾ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನು MMTV ಅವರು ಕುತ್ಕೊಂಡು ಒಂದು ನ್ಯೂಸ್ನ ಓದ್ತಿರ್ತಾರೆ. ನಮ್ಮ ಧನು, ಹನು, ಶಿಶಿರು, ಮೋಕ್ಷಿತಾ ಇವರೆಲ್ಲ ಕುತ್ಕೊಂಡು ನ್ಯೂಸ್ ಓದ್ತಿರ್ತಾರೆ. ನಮ್ಮ ಧನು ಮತ್ತು ಹನು ಏನು ನಿರೂಪಣೆ ಮಾಡ್ತಿರ್ತಾರೆ. ಅರ್ಥ ಆಯ್ತಾ ಅನ್ನೋದ ಒಂದು ಟ್ಯಾಗ್ ಲೈನ್ ಮಾಡ್ಕೊಬಿಟ್ಟಿದ್ದಾರೆ ಅನಿಸುತ್ತೆ. ಸೊ ಅದೆಷ್ಟೋ ಜನ ಟ್ರೋಲ್ ಮಾಡ್ತಿದ್ರು, ಇದನ್ನ ಫನ್ ವೇನಲ್ಲೂ ತಗೋಬೋದು ಅಂತ ತೋರಿಸ್ಕೊಟ್ಟವ್ರೆ. ಸೊ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ಅಪೋಸಿಟ್ ಟೀಮ್ ಅವ್ರ ಬಗ್ಗೆ ಯಾರು ಸುರೇಶ್ ಅಣ್ಣ ಪ್ರಾಮಾಣಿಕವಾಗಿ ಉಸ್ತುವಾರಿ ಮಾಡಲಿಲ್ಲ. ಆ್ಯಂಡ್ ಏನೇನಿತ್ತು ಅವ್ರ ಬಗ್ಗೆ ಆ್ಯಂಡ್ ಸೊ ನಾವು ಗೆದ್ದಿದ್ದೀವಿ ಅನ್ನೋ ಥರ ಚೆನ್ನಾಗಿತ್ತು ಆ ಫನ್ ಮೂಮೆಂಟು. ಇವ್ರ ಟೀಮಲ್ಲಿ ನಂಗೆ ಇಷ್ಟ ಅದೇನೆ, ಒಂಥರ ಕ್ರಿಯೇಟಿವ್ ಆಗಿ ಏನಾದ್ರು ಆ ಭವಿಷ್ಯ ಇರ್ಬೋದು, ಇದಿರ್ಬೋದು, ಆ ಕಮಲ ಅನ್ನೋ ಒಂದು ಕ್ಯಾರೆಕ್ಟರ್ನ ಆ್ಯಡ್ ಮಾಡಿದ್ದಿರ್ಬೋದು, ಭವಿಷ್ಯ ಹೇಳ್ಬೋಗ, ಅದೆಲ್ಲ ಚೆನ್ನಾಗಿತ್ತು, ಒಂಥರ ಕ್ರಿಯೇಟಿವ್ ಆಗಿತ್ತು ಅಂತ ಅನ್ನಿಸ್ತು. ನೆಕ್ಸ್ಟು ಬರೋದೇ ನಾಮಿನೇಷನು. ಇಲ್ಲೇ ಗುರು ಒಳ್ಳೆ ಮಜಾ ಅಂದರೆ ಹೆಂಗೆ ಕೊಟ್ಟರು ಬಿಗ್ ಬಾಸ್ ಅವ್ರ ಟ್ವಿಸ್ಟು ಅಂದರೆ. ಸೊ ಧನರಾಜ್ ಆಚಾರ್ ಕ್ಯಾಪ್ಟನ್ ಏನಿರ್ತಾರೆ, ಮೊದಲು ಅವ್ರನ್ನ ಕರೆಸಿ ನಿಮ್ಮ ಏನು ಯಾರನ್ನ ಫಸ್ಟು ಸೇವ್ ಮಾಡ್ತೀರಾ, ಈ ಮನೇಲಿ ಅರ್ಹತೆ ಇರೋರು ಇಬ್ಬರನ್ನ ಸೇವ್ ಮಾಡಬೇಕು. ನೆಕ್ಸ್ಟ್ ಇನ್ನು ಮಿಕ್ಕಿದವ್ರನ್ನ ಅವರ ಮನೆಯಲ್ಲಿ ಅವರ ಅರ್ಹತೆ ಪ್ರಕಾರ ಏನೋ 1, 2, 3 ಅಂತ ಆರ್ಡರ್ ವೈಸ್ ಇಡಬೇಕು ಅಂತಾರೆ. ಸೀರಿಯಸ್ಲಿ
ಆ ಇಡೀ ಹೋಲ್ ನಾಮಿನೇಷನ್ ಏನಿತ್ತು ಜಿಲೇಬಿ ಮೇಲೆ ಒಂದು 70% ನಿಂತಿತ್ತು ಅಂದರೆ ತಪ್ಪಾಗಲ್ವೇನೋ. ಯಾಕೆಂದರೆ ಮೊದಲನೇದಾಗಿ ತ್ರಿವಿಕ್ರಮ್ ಅವ್ರನ್ನ ಸೇವ್ ಮಾಡ್ತಾರೆ. ಸೇಮ್ ಜಿಲೇಬಿ ವಿಷಯಕ್ಕೆ ಅವರು ಆ ಥರ ಮೆಚೂರ್ಡಾಗಿ ನಡ್ಕೊಂಡ್ರು. ಭವ್ಯಾಗ ಹೇಳಿದ್ರು ಈ ಥರ ರಿಯಾಕ್ಟ್ ಮಾಡಬಾರ್ದಿತ್ತು ಅಂತ ಅಂದರು. ನೆಕ್ಸ್ಟು ಇವ್ರನ್ನ ರಜತವನ್ನ ಸೇವ್ ಮಾಡ್ತಾರೆ. ಸೊ ಇವರು ಕರ್ಕೊಬಂದು ಸಾರಿ ಕೇಳಿಸಿದ್ರು, ಅಲ್ಲಿ ಮೆಚುರಿಟಿ ತೋರಿಸಿದ್ರು ಜಿಲೇಬಿ ವಿಷಯದಲ್ಲಿ ಅಂದರು. ಸೊ ಓಲ್ ಆ ಒಂದು ಏನಿದೆ ಆ ನಾಮಿನೇಷನ್ ಪ್ರಕ್ರಿಯೆನೇ ಜಿಲೇಬಿ ವಿಷಯದ ಮೇಲೆ ನಿಂತಿತ್ತು ಅನಿಸುತ್ತೆ. ಧನರಾಜಾಚಾರ್ ಅವ್ರಿಗೆ ಅಷ್ಟು ಬೇಜಾರಾಗಿತ್ತೇನೋ ಜಿಲೇಬಿ ವಿಷಯ. ಯಾಕೆಂದರೆ ಅವರು ಕ್ಯಾಪ್ಟನ್ ಆಗಿದ್ದ ಮೊದಲನೇ ದಿನನೇ ಆ ಒಂದು ಕಿರಿಕ್ ಆಗುತ್ತೆ ಜಿಲೇಬಿ ವಿಷಯಕ್ಕೆ. ಸೊ ಅದನ್ನು ಈ ನಾಮಿನೇಷನಲ್ಲಿ ತೀರಿಸ್ಕೊಂಡ್ರು ಅಂತ ಹೇಳ್ಬೋದು. ಇಲ್ಲಿ ಎಷ್ಟೋ ಜನ ಹೇಳ್ಬೋದು ಭವ್ಯ ತುಂಬ ಓವರಾಗಿ ರಿಯಾಕ್ಟ್ ಮಾಡಿದ್ಲು, ಅಷ್ಟು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇತ್ತ ಅಂತೆಲ್ಲ ಹೇಳ್ತಿದ್ವಿ. ಬಟ್ ನನ್ನ ಪ್ರಕಾರ ಭವ್ಯ ರಿಯಾಕ್ಟ್ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನಿಸ್ತು. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಈಗ ನಾವೇ ಸಿಬ್ಲಿಂಗ್ಸ್ ಇರ್ತೀವಿ ಅಂದ್ಕೊಳ್ಳಿ, ಈಗೇನೋ ಸ್ವಲ್ಪ ದೊಡ್ಡವರಾಗಿದ್ದೀವಿ, ಮೆಚುರಿಟಿ ಇದೆ. ಆದ್ರೂ ಇನ್ನೊಂದು ಸ್ವಲ್ಪ ಚಿಕ್ಕವರಾಗಿದ್ದಾಗ ಈಗ ನಮ್ಮ ಅಮ್ಮ ಏನೋ ಕೊಟ್ಟಿರ್ತಾರೆ ನಮಗೆ, ನಾವು ಒಂದು ಸ್ವಲ್ಪ ತಿನ್ಬಿಟ್ಟು ಆಮೇಲೆ ತಿನ್ನೋದು ಅಂದ್ಬಿಟ್ಟು ಫ್ರಿಡ್ಜಲ್ಲೋ ಅಥವಾ ಎಲ್ಲೋ ಎತ್ತಿಟ್ಟಿರ್ತೀವಿ ಅಂದ್ಕೊಳ್ಳಿ. ಅದನ್ನ ಬಂದ್ಬಿಟ್ಟು ನನ್ನ ತಮ್ಮ ಎತ್ಕೊ ತಿನ್ಬಿಟ್ರೆ ನನಗೆ ಕೋಪ ಬಂದೇ ಬರುತ್ತೆ, ನಾನು ರಿಯಾಕ್ಟ್ ಮಾಡೇ ಮಾಡ್ತೀನಿ. ಸೊ ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ರಿಯಾಕ್ಟ್ ಮಾಡಿದ್ದು ನನಗೆ ಖಂಡಿತ ತಪ್ಪಿಲ್ಲ ಅಂತ ಅನ್ನಿಸ್ತು. ಆದರೆ ಆ ಥರ ಅಷ್ಟೊಂದು ರಿಯಾಕ್ಟ್ ಮಾಡಿದ್ದಕ್ಕೆ ಇವತ್ತು ನಾಮಿನೇಷನಲ್ಲಿ ಈ ಥರ ಆಗಿದ್ದು ಅನ್ನೋದ್ರಲ್ಲೂ ಏನು ತಪ್ಪಿಲ್ಲ ಅನ್ನಿಸ್ತು. ಏಕೆಂದರೆ ಈ ಕಡೆ ರಿಯಾಕ್ಟ್ ಮಾಡಿದ್ದು ತಪ್ಪಲ್ಲ ಭವ್ಯ, ಆದರೆ ಅಷ್ಟೊಂದು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇತ್ತ ಅನ್ನೋ ಒಂದು ಕ್ವಶನ್ ಬರುತ್ತೆ. ತ್ರಿವಿಕ್ರಮ್ ಅವರು ಅದನ್ನೇ ಹೇಳ್ತಾರೆ, ಏನಕ್ಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ದೆ, ಅಷ್ಟು ದೊಡ್ಡದು ಮಾಡ್ತಿದ್ದೆ ಅಂತ. ಬಟ್ ಅಲ್ಲಿ ಪಕ್ಕದಲ್ಲಿದ್ದವರು ಸ್ವಲ್ಪ ಎತ್ಕೊಟ್ರು. ಸೊ ಅವ್ರನ್ನೂ ಕೂಡ ಅದೇ ರೀಸನ್ಗೆ ಧನರಾಜಾಚಾರ್ ಅವರು ನಾಮಿನೇಟ್ ಮಾಡ್ತಾರೆ. ಇಲ್ಲಿ ಹೇಳ್ಬೋದು ಧನರಾಜಾಚಾರ್ ಅವರು ಜಿಲೇಬಿ ವಿಷಯ ಯಾಕೆ ತಗೊಂಡ್ರು, ಇದು ಸಿಲ್ಲಿ ಮ್ಯಾಟ್ರು ತಗೋಬೋದಿತ್ತ ಅಂತ. ಒಂದು ಕಡೆ ಯೋಚನೆ ಮಾಡಿದ್ರೆ ಹೌದು, ಎಲ್ಲನೂ ಜಿಲೇಬಿ ವಿಷಯಕ್ಕೆ ತಗೋಬೋದಿತ್ತ ಅನಿಸುತ್ತೆ. ಆದರೆ ಧನರಾಜಾಚಾರ್ ಅವರು ಇಲ್ಲಿ ಮಾಡಿದ ತಪ್ಪು ಅಂತ ನೀವು ವಾದ ಮಾಡೋದಾದ್ರೆ ಭವ್ಯ ಅವರು ಇಲ್ಲಿ ಅಷ್ಟು ದೊಡ್ಡದಾಗಿ ರಿಯಾಕ್ಟ್ ಮಾಡಿದ್ದು ತಪ್ಪಾಗುತ್ತೆ. ಆಮೇಲೆ ಸುದೀಪ್ ಸರ್ ಆ ಜಿಲೇಬಿ ಮ್ಯಾಟ್ರನ್ನೇ ಒಂದು 1/4 ಗಂಟೆ ರಬ್ಬರ್ ಹೇಳ್ದಂಗೆ ಹೇಳಿದ್ರಲ್ಲ, ಅದು ಕೂಡ ತಪ್ಪಾಗುತ್ತೆ. ಅದಾದಮೇಲೆ ನಮ್ಮ ಕನ್ನಡದಲ್ಲಿ ಅಷ್ಟೊಂದು ಒಳ್ಳೊಳ್ಳೆ ಸಾಂಗ್ ಇದ್ರೂ ಕೂಡ ಅದರಲ್ಲೂ ಡಿ ಬಾಸ್ ಸಾಂಗ್ ಅಂತೂ ಪ್ಲೇ ಮಾಡಲ್ಲ. ಸೊ ಬೇರೆ ಸಾಂಗ್ಗಳು ಅಷ್ಟು ಚೆನ್ನಾಗಿದ್ರು ಕೂಡ ಏನು ಡಬ್ಬಿಂಗ್ ಸಾಂಗು, ಕನ್ನಡ ಸಾಂಗ್ ಅಲ್ಲ ಡಬ್ಬಿಂಗ್ ಸಾಂಗ್ನ ಜಿಲೇಬಿ ರಾಣಿ ಅನ್ನೋ ಸಾಂಗ್ನ ಭವ್ಯ ಅವ್ರಿಗೋಸ್ಕರ ಪ್ಲೇ ಮಾಡ್ತಾರೆ, ಎವಿಡೆಂಟಾಗಿ ಕಾಣಿಸುತ್ತೆ. ಸೊ ಇದೆಲ್ಲ ತಪ್ಪಾಗುತ್ತೆ. ಅದ್ಯಾವುದೂ ತಪ್ಪಿಲ್ಲ ಅಂದರೆ ಧನರಾಜ್ ಅವರು ನಾಮಿನೇಷನ್ಗೆ ತಗೊಂಡಿದ್ದು ಕೂಡ ತಪ್ಪಿಲ್ಲ. ಸೊ ಈ ನಾಮಿನೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಮೆಂಟಾಗಿ ತಿಳಿಸಿ. ಆದರೆ ಧನರಾಜಾಚಾರ್ ಅವರು ಆರ್ಡರ್ ವೈಸ್ ಕೊಟ್ಟಿದ್ದಾರಲ್ಲ, ಅದನ್ನು ಅಫೆಂಡ್ ಆಗೋ ಅವಶ್ಯಕತೆ ಇಲ್ಲ. ಅದು ಬರೀ ಧನರಾಜಾಚಾರ್ ಅವರ ಅಭಿಪ್ರಾಯ ಆಗಿರುತ್ತೆ ಹೊರತು ಜನಗಳ ಅಭಿಪ್ರಾಯ ಆಗಿರ್ಬೋದು, ರಿಯಾಲಿಟಿ ಆಗಿರ್ಬೋದು ಖಂಡಿತ ಅಲ್ಲ. ನನಗೂ ಕೂಡ ಅದರಲ್ಲಿ ಏನು ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ. ಯಾರ್ಯಾರ್ದೋ ಲಾಸ್ಟ್ಗೆ ಹಾಕ್ತಾರೆ, ಫಸ್ಟ್ಗೆ ಹಾಕ್ತಾರೆ. ಸೊ ಅಲ್ಲೇನು ನನಗೇನು ಕರೆಕ್ಟ್ ಅನ್ನಿಸ್ಲಿಲ್ಲ. ಬಟ್ ಜಿಲೇಬಿ ವಿಷಯಕ್ಕೆ ತಗೋಬಿಟ್ರಲ್ಲ ಅಂತ ಕ್ವಶನ್ ಮಾಡೋರಿಗೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ಅಲ್ಲೂ ನೀವು ಕ್ವಶನ್ ಮಾಡಬೇಕಾಗುತ್ತೆ. ಸೊ ಇದು ತಪ್ಪಾದರೆ ಅದು ತಪ್ಪು, ಅದು ಸರಿಯಾದರೆ ಇದು ಸರಿ. ಇನ್ನು ಅದಾದಮೇಲೆ ಇಲ್ಲಿ ಧನರಾಜಾಚಾರ್ ಅವ್ರದ್ದು ಕಾಮಿಡಿ ಏನು ಅನ್ನಿಸ್ತು ಅಂದರೆ VT ಬೇರೆ ಪ್ಲೇ ಮಾಡಿಬಿಟ್ಟು ಅವರ ಪಾಪ ಇಲ್ಲಿ ಟಿ ವಿಲಿ ಕುತ್ಕೊಂಡು ಎಲ್ಲರಿಗೂ ಕಾಣಿಸ್ತೈತೆ ಈಗ ಇನ್ನೇನೋ ಹೋಗ್ಬೇಕು ಬಿಗ್ ಬಾಸ್ ಟಿವಿಗೆ ಏನಾರು ಹಾಕ್ಬಿಟ್ಟಿದ್ದೀರಾ ಬಿಗ್ ಬಾಸ್ ಮಾರಿಯ ಬಾಯ್ತೆ ಅಣ್ಣ ಬಾ, ಇಲ್ಲಿ ಎಲ್ಲರೂ ಒಂದೊಂದು ಕಡೆ ಲುಕ್ ಕೊಡ್ತಾವ್ರೆ. ನಂಗೆ ಇನ್ನೊಂದು ಅನಿಸಿದ್ದು ಅಂದರೆ ಯಾರು ಭವ್ಯವ್ರ ಜೊತೆನೇ ಇವ್ರು ಚೆನ್ನಾಗಿದ್ದದ್ದು ಆ್ಯಕ್ಚುಲಿ. ಅಣ್ಣ ಜಿಂಕೆ ತಂಗಿ ಜಿಂಕೆ ಅಂದ್ಕೊಂಡು ಅದೇನಪ್ಪ ಇತ್ತೀಚೆಗೆ ಅದೇನು ನಾಮಿನೇಷನ್ ವಿಚಾರ ಬಂದಾಗ ಸರಿಯಾಗಿ ಹಾಕ್ಕೊಡ್ತಾರೆ ಗೊತ್ತಿಲ್ಲ. ಕಳಪೆ ಏನು ಕೊಟ್ಟಿಲ್ಲ, ಬಟ್ ನಾಮಿನೇಷನ್ ವಿಚಾರದಲ್ಲಿ ಅಣ್ಣನೂ ಇಲ್ಲ ತಂಗಿನೂ ಇಲ್ಲ, ಅಣ್ಣ ಜಿಂಕೆನೂ ಇಲ್ಲ ತಂಗಿ ಜಿಂಕೆನೂ ಇಲ್ಲ ಅನ್ನೋಂಗೆ ಇವರು ಹೊರಗಡೆ ಬರ್ತಾ ಇರ್ತಾರೆ. ಸೊ ಎಲ್ಲರೂ ಗುರಾಯಿಸ್ತಿರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಏನು ಮಂಜು ಅವರು ವಾದ ಮಾಡ್ತಾರೆ. ಸೊ ಅವರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಧನರಾಜಾಚಾರ್ ಅವರು ಅದಕ್ಕೆ ಎದ್ರಿಕೊಳ್ತಾನೆ ಮೀಸೆ ಎಲ್ಲ ತಿರ್ಕೊ ಬರ್ತಾರಪ್ಪ ಕೆಂಪೇಗೌಡ ಒಂದು ಬಿಲ್ಡಪ್ ಕೊಟ್ಕೊಂಡು. ಸೊ ಅವ್ರೂ ಒಂದಷ್ಟು ವಾದ ವಿವಾದಗಳು ನಡೆಯುತ್ತೆ. ಇದಾದ್ಮೇಲೆ ಮನೆಯವ್ರಿಗೆ ಬಿಗ್ ಬಾಸ್ ಅವರು ಕೊಡ್ತಾರೆ ಏನಂದ್ರೆ ನಾಮಿನೇಷನ್ ಮಾಡಬೇಕು. ಇಲ್ಲಿ ಧನರಾಜ್ ಅವ್ರು ಏನು ಸೆಲೆಕ್ಟ್ ಮಾಡಿದ್ರು, ಈಗ ಎಷ್ಟೋ ಜನ ಅನ್ಕೊಳ್ತಿದ್ರು ಯಾರು ಏನು ಮಂಜು ಅವ್ರನ್ನ ಮತ್ತೆ ಗೌತಮಿ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಸೇರ್ಕೊಂಡು ಅಂತ. ಪ್ರೋಮೋ ನೋಡ್ಬಿಟ್ಟು ತುಂಬ ಚೂರಿಗಳನ್ನ ಚುಚ್ಚಿದ್ರಲ್ಲ, ಸೊ ಎಲ್ಲ ಅನ್ಕೊಂಡಿದ್ರು. ಆ್ಯಕ್ಚುಲಿ ರಿಯಾಲಿಟಿ ಇಲ್ಲಿದೆ. ಧನರಾಜ್ ಅವರು ಯಾವ ನಂಬರ್ನ ಸೆಲೆಕ್ಟ್ ಮಾಡಿರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಒಂದು 8 ನಂಬರ್ನ ಸೆಲೆಕ್ಟ್ ಮಾಡಿದ್ರೆ ಅವರ ಒಂದು ಬೆನ್ನಿಂದ 8 ಕತ್ತಿಗಳನ್ನ ಇಟ್ಟಿರ್ತಾರೆ. ಸೊ ಅದೇ ಥರ ಇಲ್ಲಿ ಆಗಿತ್ತು.
ಅದಾದಮೇಲೆ ಇಲ್ಲಿ ಸ್ಪರ್ಧಿಗಳಿಗೆ ಹೆಂಗೆ ಕೊಡ್ತಾರೆ ಅಂದರೆ 2 ಕತ್ತಿನ ಸೇವ್ ಮಾಡ್ಕೋಬೇಕಾಗಿರುತ್ತೆ, 2 ಕತ್ತಿನ ನಾಮಿನೇಟ್ ಮಾಡಬೇಕಾಗಿರುತ್ತೆ. ಅದನ್ನು ಅವ್ರಿಗೆ ಸೇವ್ ಕೂಡ ಮಾಡ್ಕೋಬೋದು. ಮೊದಲನೇದಾಗಿ ಐಶ್ವರ್ಯ ಅವರು ಅವ್ರನ್ನೇ ಸೇವ್ ಮಾಡಿಕೊಂಡು 2 ಕತ್ತಿನೂ ಕೂಡ ಸೇವ್ ಮಾಡಿಕೊಂಡು ಒಂದು ಮಂಜಣ್ಣಗೆ ಕೊಡ್ತಾರೆ, ಇನ್ನೊಂದು ಏನು ಗೌತಮಿ ಅವ್ರು ಕೊಡ್ತಾರೆ. ಒಂದು ಏನಿತ್ತು ರಾಜ ಆಗಿದ್ದಾಗ ಮಂಜಣ್ಣ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು, ಫಿಸಿಕಲಿ ಅಷ್ಟೊಂದು ಹೋಗೋ ಅವಶ್ಯಕತೆ ಇರಲಿಲ್ಲ ಅಂತೆಲ್ಲ ಕೊಟ್ಟರು. ನನ್ನ ಪ್ರಕಾರ ವ್ಯಾಲಿಡ್ ಪಾಯಿಂಟ್ ಅಂತ ಅನ್ನಿಸ್ತು. ನಾನು ಅವತ್ತು ಹೇಳಿದ್ದೀನಿ, ಅಷ್ಟೊಂದು ಫಿಸಿಕಲಿ ಹೋಗೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ತ್ರಿವಿಕ್ರಮ್ ಅವರು ಮಂಜಣ್ಣನ ಎತ್ತಾಕೂರು ನೋಡಿ, ಅವತ್ತು ಕೂಡ ನಾನು ವಾಯ್ಸ್ ರೈಸ್ ಮಾಡಿದೆ. ಖಂಡಿತ ಅದು ನಾನು ವಾಯ್ಸ್ ರೈಸ್ ಮಾಡಿದೆ ಅಂದರೆ ಇದನ್ನು ಕೂಡ ನಾನು ತಪ್ಪು ಅಂತಲೇ ಹೇಳಬೇಕು ಹೊತ್ತು ಮಂಜಣ್ಣ ಸರಿ, ಮಂಜಣ್ಣ ಮಾಡಿದ ತಪ್ಪಿಲ್ಲ ಅಂತ ವಾದ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇಲ್ಲೂ ಕೂಡ ಏನು ಮಂಜಣ್ಣ ಸುಮ್ಮನೆ ಇರ್ತಾರೆ ಆಯಿತಾ. ನೆಕ್ಸ್ಟ್ ಗೌತಮಿ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಲಿಲ್ಲ, ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅಂತ ಹೇಳ್ತಾರೆ. ನನಗೆ ಕಾಮಿಡಿ ಅನಿಸಿದ್ದು ಏನಂದರೆ, ಗೌತಮಿ ಅವರು ಹೇಳ್ತಾರೆ ಇಲ್ಲಿ 17 ವರ್ಷದಿಂದ ನಾನು ಆ್ಯಕ್ಟಿಂಗ್ ಒಂದು ಕೆರಿಯರಲ್ಲಿ ಇದ್ದೀನಿ, ನನಗೆ ಗೊತ್ತು ಆ ಕ್ಯಾರೆಕ್ಟ್ರನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ಅಷ್ಟು ಅರ್ಥ ಮಾಡ್ಕೊಳ್ಳೋರು ನೀವು, ಅಷ್ಟು ಒಂದು ಆ್ಯಕ್ಟಿಂಗ್ ಸ್ಕಿಲ್ ಇರೋರು ಏನಕ್ಕೆ ನಡ್ಕೊಡ್ಲಿಲ್ಲ, ಏನಕ್ಕೆ? ಆಮೇಲೆ ಹೇಳ್ತೀರಾ ಏನೋ ಸುದೀಪ್ ಸರ್ ಮುಂದೆ ನನಗೆ ಕನ್ಫ್ಯೂಸ್ ಆಯಿತು, ನಾನು ಗೌತಮಿ ಆಗಿರ್ಬೇಕಾ ಕ್ಯಾರೆಕ್ಟ್ರಲ್ಲಿ ಇರಬೇಕಾ ಅಂತ ಕನ್ಫ್ಯೂಸ್ ಆಯಿತು ಅಂತಾರೆ. 17 ವರ್ಷದಿಂದ ಏನು ಸ್ಕಿಲ್ ಕಲ್ತಿದ್ದೀರಾ ಅನ್ನೋದು ಒಂದು ಡೌಟ್ ಬರುತ್ತೆ ಇಲ್ಲಿ, ಆ್ಯಕ್ಟಿಂಗ್ ಸ್ಕಿಲ್ಲು. ಸೊ ಅಷ್ಟು ಅರ್ಥ ಮಾಡ್ಕೊಳ್ಳಿಲ್ವಾ ಕ್ಯಾರೆಕ್ಟ್ರನ್ನ? ಇವರೇ ಹೇಳ್ತಾರೆ ಐಶ್ವರ್ಯಗೆ, ಅಷ್ಟು ಅರ್ಥ ಮಾಡ್ಕೊಳ್ಳೋ ಅಷ್ಟು ನಾನೇನು ಇದಲ್ಲ, ಆ ಕ್ಯಾರೆಕ್ಟ್ರನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಒಂದು ಪ್ರಜೆಯಾಗಿ ಯುವರಾಣಿಗೆ ರೆಸ್ಪೆಕ್ಟ್ ಕೊಡಬೇಕಾಗಿರೋದು ಅದು ಕರ್ತವ್ಯ, ಅದನ್ನ ಕೊಡಲಿಲ್ಲ ಅಂತ ಕಾಣಿಸ್ತು. ಇಲ್ಲಿ ಗೌತಮಿ ಅವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಮಂಜಣ್ಣ ಫಸ್ಟ್ ಕೊಟ್ಟಾಗ ಸುಮ್ಮನೆ ಇದ್ದವರು ತಾಗಾಬ ಫುಲ್ಲು ಏನು ಹಂಗೆ ಹಿಂಗೆ ಅಂದ್ಕೊಂಡು ಐಶ್ವರ್ಯ ಮೇಲೆ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಹೇಳ್ತೀನಿ, ಐಶ್ವರ್ಯ ನೆನ್ನೆ ಸಾಕಾದಾಗ ಮಾತಾಡೋರು, ಸೂಪರಾಗಿ ಮಾತಾಡೋರು. ನನಗಂತೂ ಇಷ್ಟ ಆಯಿತು, ಯಾರಿಗೆ ಇಷ್ಟ ಆಯಿತೋ ಬಿಡ್ತೋ ಕಮೆಂಟಲ್ಲಿ ತಿಳಿಸಿ. ಯಾಕೆ ಅಂದರೆ ಮಂಜಣ್ಣ ಎಷ್ಟೋ ಸ್ಟ್ರಾಟಜಿಗಳನ್ನ ಮಾಡೋರೆ, ಅದರಲ್ಲಿ ತುಂಬ ಸಲ ಸ್ಟ್ರಾಟಜಿನ ಯೂಸ್ ಮಾಡಿದ್ದಾರೆ. ಅದರಲ್ಲೂ ಮೋಕ್ಷಿತವ್ರ ವಿಷಯದಲ್ಲಂತೂ ಕೇಳೋಷ್ಟೇ ಇಲ್ಲ. ಎಮೋಷನಲ್ಲಿ ಕುಗ್ಗಿಸೋದು, ತುಂಬ ಕುಗ್ಗಿಸೋ ಪ್ರಯತ್ನ ಮಾಡ್ತಾರೆ. ಅದನ್ನ ನೀವು ಸ್ಟ್ರಾಟಜಿ ಅಂತೀರಾ ಅಥವಾ ಏನಂತೀರಾ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಐಶ್ವರ್ಯ ಅವರು, ನೀವು ಎಷ್ಟು ಸಲ ಕುಗ್ಗಿಸ್ತೀರಾ, ಚುಚ್ಚುತ್ತೀರಾ ಮನಸ್ಸಿಗೆ, ನಾನಿವತ್ತು ಚುಚ್ಚಿದ್ದೀನಿ ತಗೊಳ್ಳಿ, ನೀವು ಎಷ್ಟು ಕುಗ್ಗಿಸೋಕ್ಕೆ ಪ್ರಯತ್ನ ಪಡಿಸಿದ್ರು ಕುಗ್ಗು ಅಂತ ಮಗಳೇ ಅಲ್ಲ ಅಂತಾರೆ. ನಂಗೆ ಸೀರಿಯಸ್ಲಿ ಇಷ್ಟ ಆಯಿತು ಗುರು. ಯಾಕೆಂದರೆ ಏನೋ ಮಂಜಣ್ಣ ಹಂಗಂದ ಅಂದ್ಬಿಟ್ಟು ಏನೋ ನಮ್ಮ ಮೋಕ್ಷಿತನ ಥರ ಅಳ್ಕೊ ಕೂತ್ಕೊಳ್ಳೋದೆಲ್ಲ, ಆದರೆ ನಂಗಂತೂ ಇಷ್ಟ ಆಗಲ್ಲ, ಅಳಬಾರ್ದು. ಈಗ ಐಶ್ವರ್ಯ ಹೆಂಗೆ ಮಾತಾಡೋರು ಹಾಗೆ ಮಾತಾಡಬೇಕು. ಐಶ್ವರ್ಯ ಏನಂದರೆ, ನನಗೆ ಗೇಮಲ್ಲಿ ಇನ್ನೊಂದು ಇಂಪ್ರೂವೈಸ್ ಮಾಡ್ಕೋಬೇಕು, ಅಲ್ಲೊಂದು ಇಂಪ್ರೂವೈಸ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಸೊ ಇಲ್ಲಿ ಗೇಮ್ ಅದೆಲ್ಲ ಬಿಟ್ಟಾಕಿದ್ರೆ ನೆನ್ನೆ ಮಾತಾಡಿದ್ದು ಇಷ್ಟ ಆಯಿತು. ಆಮೇಲೆ ಇಲ್ಲಿ ಮಂಜಣ್ಣ ಏನಂತಾರೆ, ನೇಣು ಹಾಕೋಬಿಟ್ರ ಹಂಗೆ ಅಂದ್ಬಿಟ್ಟೆ ಅಂತ, ಸೂಸೈಡ್ ಮಾಡ್ಕೊಬಿಟ್ರ, ನೇಣು ಹಾಕೋ ಇದೆಲ್ಲ ಎಷ್ಟು ಕೆಟ್ಟದಾಗ ಕಾಣಿಸ್ತು ಅಂತ ನನಗಂತೂ ಪದಗಳು ಇಷ್ಟ ಆಗಲಿಲ್ಲ. ಯಾಕೆಂದರೆ ಆ ಒಂದು ವೇದಿಕೆಯಲ್ಲಿ ಅಂಥದ್ರಲ್ಲೂ ಆ ಪದ ಬಳಕೆ ಮಾಡಿದ್ದೀಗ. ಆ್ಯಕ್ಚುಲಿ ಐಶ್ವರ್ಯ ವಿಷಯಕ್ಕೆ ತಗೊಂಡು ಅವ್ರ ಅಪ್ಪ ಅಮ್ಮ ಇಬ್ಬರು ಇಲ್ಲ. ಸೊ ಈ ಥರ ಹೇಳಿದಾಗ ಕೆಲವರು ತುಂಬ ಸೆನ್ಸಿಟಿವ್ ಆಗಿಬಿಟ್ರೆ ಅದು ತಗೊಳಕ್ಕೆ ಆಗಲ್ಲ. ಅದರಲ್ಲೂ ನೇಣ ಹಾಕೋಬಿಟ್ರ, ಸೂಸೈಡು, ಇವೆಲ್ಲ ಪದಗಳು ಬೇಕಾ ಗೈಸ್? ನನಗೇನೋ ಬೇಡ ಅಂತ ಅನ್ನಿಸ್ತಿತ್ತು. ಯಾಕೆಂದರೆ ಇಲ್ಲಿ ಮಂಜಣ್ಣನ ವ್ಯಕ್ತಿತ್ವನೂ ಕೂಡ ಕೌಂಟ್ ಆಗುತ್ತೆ, ಬರೀ ಟಾಸ್ಕ್ಗಳು ಆಡ್ಬಿಟ್ರೆ ಆಗಲ್ಲ. ಸೊ ನಾನು ಅದೇ ಹೇಳೋದು, ಆ ಟಾಸ್ಕ್ಗಳು ಅದೆಲ್ಲ ಚೆನ್ನಾಗಿ ಆಡ್ತಾರೆ. ನಾನು ಹೇಳ್ದಂಗೆ ಒನ್ ಆಫ್ ಮೈ ಫೇವ್ರೆಟ್ ಕಂಟೆಸ್ಟೆಂಟು. ಎಲ್ಲ ಒಂದು ಕಡೆ ವ್ಯಕ್ತಿತ್ವನ ಬಿಟ್ಕೊಟ್ಬಿಡ್ತಾರೆ ಅನ್ನಿಸ್ತು. ಸೊ ಅದನ್ನು ಮಾಡಬಾರ್ದಿತ್ತು. ಒಟ್ಟಿನಲ್ಲಿ ನೆನ್ನೆ ಐಶ್ವರ್ಯ ಮಾತಾಡಿದ ರೀತಿ ನನಗಂತೂ ಸೂಪರ್ ಅನ್ನಿಸ್ತು ಆ್ಯಂಡ್ ಕರೆಕ್ಟ್ ಅನ್ನಿಸ್ತು. ಅವ್ರು ಕೊಟ್ಟಿದ್ದು ಏನು ನಾಮಿನೇಷನ್ ಪಾಯಿಂಟ್ಸ್ಗಳು ಕೂಡ ವ್ಯಾಲಿಡ್ ಅನ್ನಿಸ್ತು, ಅದರಲ್ಲೇನು ತಪ್ಪಿಲ್ಲ. ಇಲ್ಲಿ ಗೌತಮಿಯವ್ರು ಆ ಥರ ಹೇಳೋರು ಒಂದು ಕ್ಯಾರೆಕ್ಟ್ರನ್ನ ಅರ್ಥ ಮಾಡ್ಕೊಳಕ್ಕಾಗಿಲ್ವ, 17 ವರ್ಷದಿಂದ ನಾನು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇದ್ದೀನಿ, ಕ್ಯಾರೆಕ್ಟ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀನಿ ಅಂದರು. ಅರ್ಥ ಮಾಡ್ಕೊಳ್ಳಿಲ್ಲವ ಅನ್ನೋ ಕ್ವಶನು ಕೂಡ ಬರುತ್ತೆ. ಸೊ ನಿಮಗೆ ಐಶ್ವರ್ಯ ಮಂಜಣ್ಣ ಇವರಿಬ್ಬರಲ್ಲಿ ಯಾರು ಸರಿ ಅನ್ನಿಸ್ತು ಆ್ಯಂಡ್ ಗೌತಮಿ ಹೇಳಿ ಸರಿನಾ ತಪ್ಪ ಕಾಮೆಂಟ್ ತಿಳಿಸಿ. ಇನ್ನು ಇದಾದಮೇಲೆ ರಜತ್ ಅವರು ಭವ್ಯ ಅವ್ರನ್ನ ಸೇವ್ ಮಾಡ್ತಾರೆ. ಇನ್ನು ಸ್ಟ್ರಾಂಗ್ ಕಂಟೆಸ್ಟೆಂಟು, ಚೆನ್ನಾಗಿ ಆಡ್ತಿದ್ದಾರೆ, ಸೊ ಅದಕ್ಕೆ ಅವ್ರು ಸೇವ್ ಆಗಬೇಕು ಅಂತ ಕೊಡ್ತಾರೆ. ಎಸ್, ನನಗೆ ವ್ಯಾಲಿಡ್ ರೀಸನ್ ಅನ್ನಿಸ್ತು. ಅವ್ರನ್ನ ಸೇವ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಯಾರಿಗೆ ಸುರೇಶ್ ಅಣ್ಣಗೆ ಒಂದು ಹಾಕ್ತಾರೆ, ಅವ್ರೇನು ರಿಪ್ಲೈ ಮಾಡಲ್ಲ. ಮಂಜಣ್ಣಗೆ ಹಾಕ್ತಾರೆ, ಅವ್ರೇನು ರಿಪ್ಲೈ ಮಾಡಲ್ಲ. ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಏಕೆಂದರೆ ಐಶ್ವರ್ಯ ರಜತ್ ಇಬ್ಬರು ಕೊಟ್ಟಿದ್ದು ಸೇಮ್ ರೀಸನ್ನೇ, ಒಂದೆರಡು ಬದಲಾವಣೆ ಇತ್ತು, ಅಷ್ಟು ಬಿಟ್ಟರೆ ಸೇಮ್ ರೀಸನ್ನೇ ಕೊಡ್ತಾರೆ. ಐಶ್ವರ್ಯಂಗೆ ರಿಯಾಕ್ಟ್ ಮಾಡಿದಂಥ ಮಂಜಣ್ಣ ರಜತ್ಗೆ ಯಾಕೆ ಮಾಡಲಿಲ್ಲ ಅನ್ನೋ ಕ್ವಶನು ಬರುತ್ತೆ. ಸೊ ಒಬ್ಬೊಬ್ಬರ ಜೊತೆ ಒಂದೊಂದು ಥರ ಅದೇ ಸೇಮ್ ರೀಸನ್ಗೆ ನಡ್ಕೊಂಡಾಗ ಅವರ ವ್ಯಕ್ತಿತ್ವನೂ ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಕಾಣಿಸುತ್ತೆ. ನೀವೇನೇಂತೀರಾ ಇದಕ್ಕೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಗೌತಮಿ ಅವರು ಅವ್ರನ್ನೇ ಅವ್ರು ಸೇವ್ ಮಾಡಿಕೊಂಡು ಇನ್ನು ಐಶು ಮತ್ತು ಶಿಶಿರ್ ಅವ್ರಿಗೆ ಸೇಮ್ ರೀಸನ್ ಕೊಡ್ತಾರೆ, ಫಿಸಿಕಲಿ ಮೆಂಟಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ನೋ ಥರ ಕೊಡ್ತಾರೆ. ಅದಾದಮೇಲೆ ಪ್ರಾಮಾಣಿಕ ಅದು ಇದು ಅಂತಾರೆ. ಇಲ್ಲಿ ಶಿಶಿರ್ ಅವರು ಕ್ವಶನ್ ಮಾಡ್ತಾರೆ,
ಮಾಡ್ತಾರೆ. ನಿಮ್ಮ ಪ್ರಕಾರ ಪ್ರಾಮಾಣಿಕತೆ ಅಂದ್ರೇನು, ಪಾಸಿಟಿವಿಟಿ ಅಂದ್ರೆ ಏನು ಅನ್ನೋ ಥರ. ಸೊ ಈ ವಾದ ವಿವಾದಗಳಲ್ಲಿ ನಿಮ್ಗೇನು ಅನಿಸು ಅದನ್ನು ಕಮೆಂಟಲ್ಲಿ ತಿಳಿಸಿ, ಎಲ್ಲನೂ ಕಮೆಂಟಲ್ಲಿ ತಿಳಿಸಿ. ಎಸ್, ಇದಾದ್ಮೇಲೆ ತ್ರಿವಿಕ್ರಮ್ ಅವರು ಭವ್ಯನ ಸೇಫ್ ಮಾಡ್ತಾರೆ. ಇಲ್ಲಿ ಚೈತ್ರ ಮತ್ತೆ ಮೋಕ್ಷಿತನ ನಾಮಿನೇಟ್ ಮಾಡ್ತಾರೆ. ಎಸ್, ಚೈತ್ರಗೆ ಒಂದಷ್ಟು ಕಾರಣ ಕೊಡ್ತಾರೆ, ಅವರಷ್ಟು ಮಧ್ಯೆ ಒಂದು ವಾದ ವಿವಾದ ಆಗುತ್ತೆ. ಇಲ್ಲಿ ನನಗೆ ಮೋಕ್ಷಿತ ಕೊಟ್ಟಂತ ರೀಸನ್ನು ಕರೆಕ್ಟ್ ಅಂತ ಅನ್ನಿಸ್ತು. ಬಿಕಾಸ್ ಎಸ್, ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ತೆಗ್ದಿದ್ದು ನನಗೂ ವ್ಯಾಲಿಡ್ ಅಂತ ಅನ್ನಿಸ್ಲಿಲ್ಲ. ಸೊ ಇವರು ಕೊಟ್ಟಂತ ಕಾರಣಗಳು ನನಗೆ ಸೂಕ್ತ ಅಂತ ಅನ್ನಿಸ್ತು. ಆದ್ರೆ ಹಿಂದೆ ಒಂದು ಮಾತಾಡಿದೀನಿ, ಮುಂದೆ ಒಂದು ಮಾತಾಡಿಲ್ಲ ಅನ್ನೋದು ಸುಳ್ಳು. ಯಾಕೆಂದ್ರೆ ಅಲ್ಲೇ ಹೋಗ್ಬಿಟ್ಟು ಯಾರು ಗೌತಮಿ ಮತ್ತೆ ಮಂಜಣ್ಣನ ಜೊತೆ ಹೇಳ್ಕೊಳ್ತಾರೆ. ಸೊ ಅದನ್ನು ಹಿಂದೆ ಮಾತಾಡ್ದಂಗೆ ಅಲ್ವಾ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ವ್ಯಾಲಿಡ್ ರೀಸನ್ ಇತ್ತು ಅನ್ನಿಸ್ತು. ಮೋಕ್ಷಿತನ ಇವರು ನಾಮಿನೇಟ್ ಮಾಡ್ತಾರೆ. ನನಗೆ ಇಲ್ಲಿ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದದ್ದು ಅಂದರೆ, ಈಗ ತ್ರಿವಿಕ್ರಮ್ ಮಾಡಿದ್ದಾರೆ, ಇಲ್ಲಿ ಮೋಕ್ಷಿತ ಮಾಡುವುದೇನೋ, ಇನ್ನೇನೋ ಸರಿ ಹೋಗ್ತಿದೆ ಅನ್ನೋಷ್ಟರಲ್ಲಿ ಆಲ್ರೆಡಿ ತಿರ್ಗಾ ಹತ್ಕೊಳ್ಳುತ್ತೇನೋ ಅಂತ. ಬಟ್ ಮೋಕ್ಷಿತ ಅವರು ಅವ್ರನ್ನ ನಾಮಿನೇಟ್ ಮಾಡಲ್ಲ, ಗೌತಮಿ ಮತ್ತೆ ಯಾರು ಮಂಜಣ್ಣನ ನಾಮಿನೇಟ್ ಮಾಡ್ತಾರೆ. ಎಸ್, ಅವರು ಏನು ರಾಜರಾಗಿದ್ದಾಗ ಪರ್ಸ್ನಲ್ ಆಗಿ ತಗೊಂಡು ಇದು ಮಾಡಿದ್ದಾಗಿರ್ಬೋದು, ಆ್ಯಂಡ್ ಗೌತಮಿ ರೆಸ್ಪೆಕ್ಟ್ ಕೊಡ್ದೇನೆ, ಕ್ಯಾರೆಕ್ಟರ್ ಇಲ್ದೇನೆ ಆಗಿರ್ಬೋದು, ಅದು ನನಗೆ ವ್ಯಾಲಿಡ್ ಪಾಯಿಂಟ್ ಅನ್ನಿಸ್ತು. ಅದಾದ್ಮೇಲೆ ಇಲ್ಲಿ ಮೋಕ್ಷಿತ್ ಅವರು ಶಿಶಿರ್ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ. ಇದನ್ನ ಕೆಲವರು ತಪ್ಪು ಅಂತ ಹೇಳ್ತಿದ್ದೀರಾ, ಯಾಕೆಂತ ಗೊತ್ತಿಲ್ಲ. ತ್ರಿವಿಕ್ರಮು ಭವ್ಯಾಗ ಅಡ್ವೈಸ್ ಮಾಡಿದ್ರೆ ಅದು ಸರಿ, ನಾನೇ ಹೇಳಿದ್ದೀನಿ ಅದು ಸರಿ ಅಂತ. ಸೊ ಇಲ್ಲಿ ಮೋಕ್ಷಿತ ಆ್ಯಕ್ಚುಲಿ ನೀವು ನಾವೆಲ್ಲ ಹೇಳ್ತಿದ್ದದ್ದು ಅದೇ ಅಲ್ವಾ, ಶಿಶಿರು ಎಲ್ಲೋ ಏನು ಕಳೆದೋಗ್ತಿದ್ದಾರೆ, ಅದರಲ್ಲೂ ಐಶ್ವರ್ಯ ಅವ್ರ ಜೊತೆ ಕಳೆದೋಗ್ತಿದ್ದಾರೆ, ಆಟದಲ್ಲಿ ಅಷ್ಟು ಫೋಕಸ್ ಮಾಡ್ತಿಲ್ಲ ಅಂತ ಸೇಮ್ ಪಾಯಿಂಟ್ನೇ ಮೋಕ್ಷಿತ್ ಅವರು ಶಿಶಿರ್ ಅವ್ರಿಗೆ ಹೇಳ್ತಾರೆ. ಅದ್ರಲ್ಲಿ ತಪ್ಪೇನಿದೆ, ಚೆನ್ನಾಗಿ ಆಡಿ ಅಂತ ಹೇಳ್ತಾರೆ, ಬಿಟ್ಬಿಟ್ಟು ಬಂದ್ಬಿಡ್ಬೇಡಿ ಅಂತ ಅಲ್ಲ. ಏನು ಐಶ್ವರ್ಯನ ಬಿಟ್ಟೇ ಬಿಡಿ ಅಂತ ಹೇಳಲಿಲ್ಲ. ಸೊ ಫೋಕಸ್ಸು ಐಶ್ವರ್ಯ ಜೊತೆ ಇದ್ದಾಗ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾರೆ. ನಾವು ನೀವು ಎಲ್ಲ ಹೇಳ್ತಿದ್ದು ಸಜೆಷನ್ ಅದು. ಸೊ ಅಲ್ಲಿ ಮೋಕ್ಷಿತ ಹೇಳಿದಾಗ ಅದು ಹೆಂಗೆ ತಪ್ಪಾಗುತ್ತೆ, ಕೆಲವ್ರು ಮಾತಾಡ್ತೀರಾ, ಅದೇನು ಮಾತಾಡ್ತೀರಾ ಅಂತಲೇ ಗೊತ್ತಿಲ್ಲ. ಸೊ ಇಲ್ಲಿ ಭವ್ಯಾಗೆ ತ್ರಿವಿಕ್ರಮ್ ಕೊಟ್ಟಿದ್ದು ಸಜೆಷನ್ ಕರೆಕ್ಟ್ ಆದರೆ, ಇಲ್ಲಿ ಮೋಕ್ಷಿತ ಏನು ನಮ್ಮ ಶಿಶಿರ್ ಅವ್ರು ಕೊಟ್ಟಿದ್ದು ಕೂಡ ಕರೆಕ್ಟ್ ಅಂತ ಅನ್ನಿಸ್ತು. ಸೊ ಅದ್ರಲ್ಲಿ ಏನು ತಂದಾಕ್ಬಿಟ್ರು ಅದಾಕ್ಬಿಟ್ರು ಆ ಥರ ನಂಗೆ ಏನು ಕಾಣಿಸ್ತಿಲ್ಲ. ನಾವು ನೀವೆಲ್ಲ ಅನ್ಕೊಡ್ತಿದ್ದ ಸಜೆಷನ್ನೇ ಅಲ್ಲಿ ಕೊಟ್ಟರು ಅನ್ನಿಸ್ತು, ನನಗೆ ಸರಿ ಅಂತ ಅನ್ನಿಸ್ತು. ಇನ್ನು ಇದೆಲ್ಲ ಒಂದ್ ಕಡೆ ಆದ್ರೆ ಒಂಥರ ಕಾಮಿಡಿ ಅನ್ಸಿದ್ದು ಅಂದ್ರೆ, ಶಾಕ್ ಅನ್ಸಿದ್ದು ಅಂದ್ರೆ ನಮ್ಮ ಹನುಮಂತಣ್ಣಂದು ರಜತ್ ಅವ್ರಿಗೆ ಬೆನ್ನಲ್ಲಿರೋ ಚೂರಿನ ತೆಗೀರಿ ಅಂತ ಹೆಲ್ಪ್ ತಗೊಳ್ತಾರೆ, ಚೂರಿನ ತೆಗ್ದವನ್ಗೆ ಚೂರಿ ಹಾಕ್ಬಿಡ್ತಾರೆ ಅಂತ ಹೇಳ್ಬೋದು. ಸೊ ರಜತ್ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಎಸ್, ರಜತ್ ಅವರು ಕ್ಲಾರಿಫಿಕೇಶನ್ ಏನಾದ್ರು ಹೇಳ್ತೀರಾ ಅಂದಾಗ, ಏನು ಇಲ್ಲಪ್ಪ ನೀನು ಕೊಟ್ಟೆ ನಾನು ಈಸ್ಕೊಂಡೆ ಅಂತಾರೆ. ಆಮೇಲೆ ಮಾವಂಗೆ ಹಾಕ್ತಾರೆ, ಮಾವನು ನೋ ಏನು ಕ್ಲಾರಿಫಿಕೇಶನ್ ಏನೂ ಇಲ್ಲ. ಹನುಮಂತಣ್ಣಂದು ಒಳ್ಳೆ ಕ್ವಾಟ್ಲೆ ಗುರು ಅಂತ ಹೇಳ್ಬೋದು. ಇನ್ನು ಚೈತ್ರ ಮತ್ತೆ ತ್ರಿವಿಕ್ರಮ್ ಮಧ್ಯೆ ಒಂದಷ್ಟು ಮಾತುಕತೆಗಳಾಗುತ್ತೆ. ಚೈತ್ರ ಅವರು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ, ಪ್ರೋಮೋದಲ್ಲಿ ತೋರಿಸ್ತಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ನಂಗೇನು ಅನ್ನಿಸ್ತು ಅಂದರೆ, ಸೈಕೋ ಅಂತ ಮೋಕ್ಷಿತ್ ಅವ್ರಿಗೆ ಹೇಳಿದ್ದು ಆ ಮ್ಯೂಟ್ ಹಾಕಿದಲ್ಲ, ಖಂಡಿತ 100% ಆ ವರ್ಡ್ ಅಲ್ಲ, ಅದೇ ಬೇರೆ ವರ್ಡ್ ಹೇಳಿದ್ದಾರೆ ಅವರು. ಯಾಕೆಂದರೆ ಅಲ್ಲಿ ಮ್ಯೂಟ್ ಆಗ್ತವ್ರು, ಇಲ್ಲೂ ಕೂಡ ಮ್ಯೂಟ್ ಆಗ್ತಿದ್ರು ಸೈಕೋ ಅನ್ನೋದು. ಹಾಗಂತ ಸೈಕೋ ಅನ್ನೋದೇನು ಚಿಕ್ಕ ಪದ ಅಲ್ಲ, ಸೈಕೋ ಅನ್ನೋದು ಕೂಡ ತುಂಬ ಏನು ಸ್ಟ್ರಾಂಗ್. ಈಗ ಗೋಮುಖ ವ್ಯಾಘ್ರ ಅನ್ನೋದು ಏನು ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ನ, ಸೇಮ್ ಸೈಕೋ ಅನ್ನೋದು ಕೂಡ ಒಂದು ಸ್ಟ್ರಾಂಗ್ ವರ್ಡು. ಆ ಥರ ಎಲ್ಲ ಹೇಳೋದು ಖಂಡಿತ ತಪ್ಪಾಗುತ್ತೆ. ಅದಾದ್ಮೇಲೆ ಇಲ್ಲಿ ಅಕ್ಕ ತಗ್ಲಾಕೊಂಡ್ರು ಅಂತಲೇ ಹೇಳ್ಬೋದು. ಯಾರು ಚೈತ್ರ ಅವರು ಏನು ಜೊಲ್ಲ ಅಂತ ಹೇಳ್ತಾರೆ ಶಿಶಿರು, ಪಾಪ ಆ ಥರ ಏನಿಲ್ಲ, ಏನೋ ಒಬ್ರು ಜೊತೆ ಕಂಫರ್ಟಬಲ್ ಆಗಿ ಇದ್ದ ತಕ್ಷಣ ಅವ್ರ ಜೊಲ್ಲನ. ಲಾಸ್ಟ್ ಟೈಮು ಕೂಡ ಕಾರ್ತಿಕ್ ಅವ್ರಿಗೆ ಈ ಹೊರಗಡೆ ಹಂಗೆ ಒಂದು ನೇಮಿಂಗ್ ಮಾಡಿದ್ರಿ, ಖಂಡಿತ ಅದು ತಪ್ಪಾಗುತ್ತೆ. ಸೊ ಇಲ್ಲಿ ಹೆಂಗಾಗ್ಬಿಡ್ತು ಅಂದರೆ, ಒಂದು ಚೈತ್ರ ಹಾಕೊಟ್ಟಿದ್ದು ಇವರಿಬ್ರು ಸ್ವಾರ್ಥಕ್ಕೋಸ್ಕರ ಚೈತ್ರ ಹಾಕೊಟ್ರು, ಈ ಕಡೆ ತ್ರಿವಿಕ್ರಮ್ ಹಾಕೊಟ್ರು. ನನಗೇನು ಅನ್ನಿಸ್ತು ಅಂದರೆ, ಅಲ್ಲಿ ಏನೇ ಅಂದಿರ್ಬೋದು, ಬಟ್ ಇವರಿಬ್ರು ಇಲ್ಲಿ ನಡ್ಕೊಂಡಿದ್ದ ರೀತಿ ಅವರ ವ್ಯಕ್ತಿತ್ವನ ತೋರಿಸ್ತು ಅಂತ ಅನ್ನಿಸ್ತು. ಸೊ ಬೇರೆ ಥರ ಮೆಚೂರ್ಡಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು. ನೋಡೋಣ, ನಾಳೆ ಮೀನ್ಸ್ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಏನೇನಾಯಿತು ಏನೇನಾಗಲಿಲ್ಲ, ನಿಜವಾಗ್ಲೂ ಅವ್ರು ಹೇಳಿದಾರಾ ಹೇಳಿಲ್ವಾ ಅನ್ನೋದು. ಸೊ ಇವತ್ತಿನ ಎಪಿಸೋಡ್ ರಿವ್ಯೂ ಇಷ್ಟೇ ಗೈಸ್. ಐ ಥಿಂಕ್ ಈ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾರು ಅಸಮಾಧಾನಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನೇನು ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ ಅದೆಲ್ಲ ಅಭಿಪ್ರಾಯಗಳನ್ನ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾಕೆಂದರೆ ನಿಮ್ಮ ಅಭಿಪ್ರಾಯನೂ ಕೂಡ ಮ್ಯಾಟರ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.